ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ಆ ಇವತ್ತಿನ ವಿಡಿಯೋನಲ್ಲಿ ನಾವು ಬಂದು ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಮತ್ತೆ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಅನ್ನುವಂಥದ್ದನ್ನ ಅಭ್ಯಾಸ ಮಾಡೋಣ. ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಲ್ಲ ಅನುಲೋಮ ವಿಲೋಮ ಪ್ರಾಣಾಯಾಮ, ಅದ್ರ ಮುಂದುವರೆದ ಭಾಗ ಈ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಮತ್ತೆ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಅಂದ್ಕೊಳ್ಬಹುದು. ಇದನ್ನ ಕೆಲವೊಂದು ಯೋಗ ಶಾಲೆಗಳಲ್ಲಿ ಇದು ಚಂದ್ರಾನುಲೋಮ ಪ್ರಾಣಾಯಾಮ ಮತ್ತೆ ಸೂರ್ಯಾನುಲೋಮ ಪ್ರಾಣಾಯಾಮ ಅಂತಾನೂ ಸಹ ಕರೆಯಲಾಗತ್ತೆ. ಅದಕ್ಕೆ ನೀವು ಗೊಂದಲಕ್ಕೊಳಗಾಗದ್ ಬೇಡ, ಎರಡೂ ಸಹ ಒಂದೇ ಅಭ್ಯಾಸ. ಮತ್ತೆ ಕಳೆದ ತರಗತಿಯಲ್ಲಿ ನಾವ್ ಏನೇನ್ ಮಾಡಿದ್ವಿ, ಉಸಿರಾಟವನ್ನ ಸಾಧ್ಯ ಆದಷ್ಟು ನಿಧಾನವಾಗಿ ಮಾಡಿದ್ವಿ, ನಿಶಬ್ದವಾಗಿ ಮಾಡಿದ್ವಿ, ಮತ್ತೆ ದೀರ್ಘವಾಗಿ ಮಾಡಿದ್ವಿ, ನಿರಂತರವಾಗಿ ಮಾಡಿದ್ವಿ, ಮತ್ತೆ ಉಸಿರಾಟದ ಮೇಲೆ ಜಾಗೃತಿಯನ್ನು ತಗೊಂಡು ಮತ್ತೆ ಹೊಟ್ಟೆಗೆ ಚಲನೆ ಕೊಡೋದ್ ರೀತಿ ನಾವು ಉಸಿರಾಟವನ್ನ ಅಭ್ಯಾಸ ಮಾಡಿದ್ವಿ. ಅಂದ್ರೆ ನಿಮ್ ಬ್ರೆತ್ ಬಂದು ಸ್ಲೋ ಆಗಿತ್ತು, ಸೌಂಡ್ಲೆಸ್ ಆಗಿತ್ತು, ಡೀಪ್ ಆಗಿತ್ತು, ಕಂಟಿನ್ಯೂಸ್ ಆಗಿತ್ತು, ಉಸಿರಾಟದ ಮೇಲೆ ಜಾಗೃತಿ ಅವೇರ್ನೆಸ್ ಇತ್ತು, ಮತ್ತೆ ಅಬ್ಡಮನ್ ಬ್ರೀತಿಂಗ್ ಅಂತ ಹೇಳ್ತೀವಿ, ಹೊಟ್ಟೆಗೆ ಚಲನೆ ಕೊಟ್ಟು ನಾವು ಉಸಿರಾಟವನ್ನ ಮಾಡೋದನ್ನ ಕಳೆದ ತರಗತಿನಲ್ಲಿ ನಾವು ರೂಢಿ ಮಾಡ್ಕೊಂಡ್ವಿ. ಇವತ್ತು ಸಹ ಇಷ್ಟು ಅಭ್ಯಾಸಗಳನ್ನ, ಇಷ್ಟು ಅಂಶಗಳನ್ನ ನೀವು ಅಳವಡಿಸ್ಕೊಂಡು ಉಸಿರಾಟವನ್ನ ಮಾಡ್ಬೇಕು. ಅದಂತೂ ನಾನು ಹೇಳಿದ್ನಲ್ಲ, ನಾವು ಮುಂದೆ ಮಾಡುವಂತಹ ಎಲ್ಲಾ ಪ್ರಾಣಾಯಾಮಗಳಿಗೂ ಸಹ ನಾವು ಹಿಂದೆ ಮಾಡಿದ ಅನುಲೋಮ ವಿಲೋಮ ಪ್ರಾಣಾಯಾಮ ಬಂದು ಸಿದ್ಧತಾ ಅಭ್ಯಾಸವಾಗಿ ನಮ್ಗೆ ಕಾರ್ಯನಿರ್ವಹಿಸುತ್ತೆ. ಇವತ್ ಮಾಡುವಂತಹ ಅಭ್ಯಾಸದಲ್ಲಿ ಏನಪ್ಪಾ ಅಂದ್ರೆ, ನೀವು ನಮ್ಮ ಎಡಹೊಳ್ಳೆಯನ್ನ ಚಂದ್ರನಾಡಿ ಅಂತ ಕರೆಯಲಾಗತ್ತೆ, ಬಲಹೊಳ್ಳೆಯನ್ನ ಸೂರ್ಯನಾಡಿ ಅಂತ ಕರೆಯಲಾಗತ್ತೆ. ನೀವು ಎಡಹೊಳ್ಳೆಯಲ್ಲಿ ಅಷ್ಟು ಅಂಶಗಳನ್ನ ಅಳವಡಿಸ್ಕೊಂಡು ನಾವು ಉಸಿರಾಟವನ್ನ ಮಾಡಿದ್ರೆ ಅದನ್ನ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳಲಾಗತ್ತೆ. ಅಷ್ಟು ಅಂಶಗಳನ್ನ ಕಳೆದ ವಿಡಿಯೋನಲ್ಲಿ ಹೇಳಿರುವಂತಹ ಅಷ್ಟು ಅಂಶಗಳನ್ನ ನೀವು ಅಳವಡಿಸ್ಕೊಂಡು ಬಲಹೊಳ್ಳೆಯಲ್ಲಿ ಉಸಿರಾಟ ಮಾಡಿದ್ರೆ ಅದನ್ನ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳಲಾಗತ್ತೆ. ಎಡಹೊಳ್ಳೆನ ಚಂದ್ರನಾಡಿ, ಬಲಹೊಳ್ಳೆನ ಸೂರ್ಯನಾಡಿ. ಹೆಸರೇ ಸೂಚಿಸುವ ಹಾಗೆ ಎಡಹೊಳ್ಳೆ ಬಂದು ತಂಪು ಅನ್ನುವಂತ ಅರ್ಥ ಬರುತ್ತೆ, ಅಥವಾ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಬಲಹೊಳ್ಳೆ ಬಂದು ನಮ್ಮ ಉಷ್ಣಾಂಶವನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಅದನ್ನ ನಮ್ಗೆ ಹೀಟಿಂಗ್ ಎಫೆಕ್ಟ್ ಕೊಡೋದಕ್ಕೆ ಸಹ ನಮ್ಮ ಈ ವಾರ್ಮಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ನಮ್ಮ ದೇಹದ ಉಷ್ಣಾಂಶವನ್ನ ವೃದ್ಧಿ ಮಾಡೋದಕ್ಕೆ ನಿಮ್ಮ ಬಲಹೊಳ್ಳೆಯಲ್ಲಿ ಉಸಿರಾಟ ಮಾಡೋದ್ರಿಂದ ಅದು ನಮಗೆ ಸಹಕಾರಿಯಾಗಿರುತ್ತೆ. ಇನ್ನು ಇಂಗ್ಲಿಷ್ ನಲ್ಲಿ ಅದಕ್ಕೆ ಲೆಫ್ಟ್ ನಾಸ್ಟ್ರಲ್ ಬ್ರೀತಿಂಗ್ ಅಂಡ್ ರೈಟ್ ನಾಸ್ಟ್ರಲ್ ಬ್ರೀತಿಂಗ್ ಅಂತಾನೂ ಸಹ ಕರೆಯಲಾಗತ್ತೆ. ಮತ್ತೆ ಇದರಲ್ಲಿ ನೀವು ಎಡಹೊಳ್ಳೆ ಉಸಿರಾಟ ಮಾಡೋದಕ್ಕೂ ಬಲಹೊಳ್ಳೆಯಲ್ಲಿ ಉಸಿರಾಟ ಮಾಡೋದಕ್ಕೂ ಅದರದ್ದೇ ಆದಂತಹ ಪ್ರಾಮುಖ್ಯತೆಗಳಿದಾವೆ. ಒಂದು ಬಂದು ನಾನು ಹೇಳಿದ್ನಲ್ಲ, ಎಡಹೊಳ್ಳೆ ಉಸಿರಾಟ ಮಾಡಿದ್ರೆ ನಮ್ಮ ದೇಹವನ್ನ ತಂಪುಗೊಳಿಸೋಕೆ ಸಹಾಯ ಮಾಡುತ್ತೆ ಅಂತ. ಏನಾದ್ರು ನಿಮ್ಗೆ ಹೀಟ್ ರಿಲೇಟೆಡ್ ಇಶ್ಯೂಸ್, ಉಷ್ಣ ಹೆಚ್ಚಾಗಿ ಆಗುವಂತಹ ಸಮಸ್ಯೆಗಳು, ಕೆಲವರಿಗೆ ಕಣ್ಣೂರಿ ಬರುವಂತಹದ್ದಾಗಿರ್ಬೋದು, ಮತ್ತೆ ಮೊಡವೆಗಳು ಬರೋದಾಗಿರ್ಬೋದು, ಈ ರೀತಿಗಳ ಸಮಸ್ಯೆಗಳಿತ್ತು ಅಂದ್ರೆ ನೀವು ಎಡಹೊಳ್ಳೆಯ ಉಸಿರಾಟವನ್ನ ಅಭ್ಯಾಸ ಮಾಡ್ತಾ ಇದ್ರೆ ನಮ್ಮ ದೇಹವನ್ನ ತಂಪು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಆ ಹೀಟ್ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳಿದ್ನಲ್ಲ, ದೇಹದ ಉಷ್ಣಾಂಶ ಹೆಚ್ಚಾಗದ ಆಗುವಂತಹ ಅಡ್ಡ ಪರಿಣಾಮಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಈ ಪ್ರಾಣಾಯಾಮ ಸಹಾಯ ಮಾಡುತ್ತೆ. ಮತ್ತೆ ನೀವು ಬಲಹೊಳ್ಳೆಯಲ್ಲಿ ಉಸಿರಾಟ ಮಾಡೋದ್ರಿಂದ, ಇದು ಸೂರ್ಯನಾಡಿ ಅಂತ ಹೇಳ್ತೀವಿ, ನೀವು ಬಲಹೊಳ್ಳೆಯಲ್ಲಿ ಉಸಿರಾಟ ಮಾಡಿದ್ರೆ ನಮ್ಮ ದೇಹದ ಉಷ್ಣಾಂಶವನ್ನ ವೃದ್ಧಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಕೋಲ್ಡ್ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳ್ತೀವಿ, ಪದೇ ಪದೇ ನಮ್ಗೆ ನೆಗಡಿ ಆಗುವಂತಹದ್ದು, ಮತ್ತೆ ಸೈನಸೈಟಿಸ್, ಈ ರೀತಿಯ ಸಮಸ್ಯೆಗಳಿರುತ್ತಲ್ಲ, ನಮ್ಮ ಕೋಲ್ಡ್ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳ್ತೀವಲ್ಲ, ದೇಹ ತಂಪಾದಾಗ ಆಗುವಂತಹ ಅಡ್ಡ ಪರಿಣಾಮಗಳು, ಅದನ್ನೆಲ್ಲ ನೀವು ಬಲಹೊಳ್ಳೆ ಉಸಿರಾಟ ಮಾಡೋದ್ರಿಂದ ನಿಮ್ಗೆ ಅದನ್ನೆಲ್ಲ ಗುಣಪಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಸಹಕಾರಿಯಾಗಿರುತ್ತೆ. ಮತ್ತು ಹೇಳ್ತಾ ಹೋದ್ರೆ ಬಹಳಷ್ಟು ಪರಿಣಾಮಗಳಿದೆ. ನೀವು ಎಡಹೊಳ್ಳೆ ಬಂದು ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನ ಆಕ್ಟಿವೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀವಿ. ಬಲಹೊಳ್ಳೆ ಬಂದು ಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಮಾಡುತ್ತೆ ಅಂತ ಹೇಳ್ತೀವಿ. ಅಂದ್ರೆ ನೀವು ಯಾರು ತುಂಬಾ ಹೈಪರ್ ಆಕ್ಟಿವ್ ಆಗಿರ್ತಾರಲ್ಲ, ಅವರಲ್ಲಿ ಲೆಫ್ಟ್ ನಾಸ್ಟ್ರಲ್ ಬ್ರೀತಿಂಗ್ ಮಾಡ್ತು ಅಂದ್ರೆ ಅವರು ನಾರ್ಮಲ್ ಆಗೋದಕ್ಕೆ, ಅಂದ್ರೆ ಸಾಧಾರಣವಾಗಿ ತುಂಬಾ ಟೆನ್ಷನ್ ಮತ್ತೆ ಯಾವಾಗಲೂ ತುಂಬಾ ಹೈಪರ್ ಆಗಿರ್ತಾರಲ್ಲ, ಅವ್ರು ನಾರ್ಮಲ್ ಆಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಯಾರು ತುಂಬಾ ಲ್ಯಾಥರ್ಜಿಕ್, ಲೇಸಿನೆಸ್ ಈ ತರ ಇರ್ತಾರಲ್ಲ, ಅವ್ರು ರೈಟ್ ನಾಸ್ಟ್ರಲ್ ಬ್ರೀತಿಂಗ್ ಮಾಡಿದ್ರೆ ಅವ್ರು ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಮತ್ತೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಇಟ್ಸ್ ಕಾಮ್, ಕಂಪೋಸ್ಡ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ನೀವು ಲೆಫ್ಟ್ ನಾಸ್ಟ್ರಲ್ ಬ್ರೀತಿಂಗ್ ಮಾಡಿದ್ರೆ ಏನಾದ್ರು ನಿಮ್ ಟೆನ್ಷನ್ ಮತ್ತೆ ಇದೆಲ್ಲ ಇತ್ತು ಅಂದ್ರೆ, ಸೊ ಅದನ್ನ ಸ್ಟ್ರೆಸ್ ಇದೆಲ್ಲ ಇತ್ತು ಅಂದ್ರೆ ಅದು ನಾರ್ಮಲ್ ಆಗಿ ಬರೋದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ. ರೈಟ್ ನಾಸ್ಟ್ರಲ್ ಬ್ರೀತಿಂಗ್ ಬಂದು ಒಂದ್ ಲ್ಯಾಥರ್ಜಿಕ್ ಇರೋರ್ನ ಆಕ್ಟಿವ್ ಮಾಡಕ್ ಹೆಲ್ಪ್ ಮಾಡುತ್ತೆ ಅಂತ. ಇನ್ನೊಂದು ಬಂದು ನಮ್ಮ ಡೈಜೆಷನ್ ಪವರ್ ಎಲ್ಲ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರೈಟ್ ನಾಸ್ಟ್ರಲ್ ಬ್ರೀತಿಂಗ್ ಮಾಡಿದ್ರೆ ಡೈಜೆಷನ್ ಪವರ್ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ. ಮತ್ತೆ ಲೆಫ್ಟ್ ನಾಸ್ಟ್ರಲ್ ಬ್ರೀತಿಂಗ್ ಮಾಡಿದ್ರೆ ರೈಟ್ ಹೆಮಿಸ್ಫಿಯರ್ ಆಫ್ ದ ಬ್ರೈನ್ ಆಕ್ಸಿಡೇಟ್ ಆಗುತ್ತೆ, ರೈಟ್ ನಾಸ್ಟ್ರಲ್ ಬ್ರೀತಿಂಗ್ ಮಾಡಿದ್ರೆ ಲೆಫ್ಟ್ ಹೆಮಿಸ್ಫಿಯರ್ ಆಫ್ ದ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಈ ತರ ಹೇಳ್ತಾ ಹೋದ್ರೆ ಪಟ್ಟಿ ಹೇಳ್ತಾ ಹೋಗ್ಬೋದು. ಇವತ್ತು ಏನ್ ಅಭ್ಯಾಸ ಮಾಡೋಣ ಅಂದ್ರೆ, ನೀವು ಎಡಗೈಯಲ್ಲಿ ಜ್ಞಾನ ಮುದ್ರೆ ಹಿಂಗಿಟ್ಕೊಳ್ಳಿ, ಬಲಗೈಯಲ್ಲಿ ನಾಸಿಕ ಮುದ್ರೆ. ಸೊ ಇದು ಭೃಗಿ ಮುದ್ರೆ ಇರುತ್ತೆ, ಅಥವಾ ವಿಷ್ಣು ಮುದ್ರೆ, ಈ ತರದ್ದು ಬಹಳಷ್ಟು ಮುದ್ರೆಗಳಿದಾವೆ. ಆದ್ರೆ ನಿಮ್ಗೆ ಒಂದ್ ಸ್ವಲ್ಪ ನೈಪುಣ್ಯತೆ ಇಲ್ಲ ಅಂದ್ರೆ, ನೀವು ಅಭ್ಯಾಸ ಇಲ್ಲ ಅಂದ್ರೆ ಏನಾಗೋಗ್ಬಿಡುತ್ತೆ, ನೀವು ಭೃಗಿ ಮುದ್ರೆ ಆಗ್ಲಿ ಅಥವಾ ನೀವು ವಿಷ್ಣು ಮುದ್ರೆ ಅಲ್ಲಿ ಮಾಡಿದ್ರೆ, ನಾವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಈ ಭುಜದ ನೋವು ಬರಕ್ ಶುರು ಆಗೋಗ್ಬಿಡುತ್ತೆ. ಒಂದ್ 2-3 ನಿಮಿಷ ಮಾಡ್ಬೋದು, ಆಮೇಲೆ ನಿಮ್ಗೆ ಇಲ್ಲೆಲ್ಲ ಒಂಥರ ಸುಸ್ತ, ಆಯಾಸ ಆಗೋ ತರ ಆಗೋದು, ಮತ್ತೆ ಸೋತೋದಂಗ ಆಗೋದು, ಆ ತರ ಎಲ್ಲ ಆಗುತ್ತೆ. ಅವಾಗ ನಮ್ಗೆ ಉಸಿರಾಟಕ್ಕಿಂತ ಜಾಸ್ತಿ ನಮ್ಮ ಗಮನ ಭುಜಗಳ ಮೇಲೆ ಹೊರಟೋಗ್ಬಿಡುತ್ತೆ. ಅದಕ್ಕೆ ಒಂದು ಸರಳವಾಗಿರುವಂತಹ ಮುದ್ರೆ ಬಂದು
ನಿಮ್ಮ ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನ ನಿಮ್ಮ ಹಣೆಯ ಭಾಗದ ಮೇಲೆ ಈ ತರ ಇಟ್ಕೊಳ್ಳಿ. ಇಲ್ಲಿ ಇವಾಗ ನೋಡಿ ಭುಜ ವಿಶ್ರಾಂತಿಯುತವಾಗಿದೆ, ನಿಮ್ ಭುಜ ಎಲ್ಲ ವಿಶ್ರಾಂತಿಯುತವಾಗಿದೆ, ಯಾವುದೇ ಒತ್ತಡ ಇರಲ್ಲ. ಅವಾಗ ನೀವು ಎಷ್ಟೊತ್ತಾದ್ರೂ ಬೇಕಂದ್ರೆ ಅಭ್ಯಾಸ ಮಾಡ್ಬೋದು. ಆದ್ರೆ ನೀವು ಹಿಂಗ್ ಇಟ್ಕೊಳ್ತು ಅಂದ್ರೆ ಭುಜದ ಮೇಲೆ ತುಂಬಾ ಒತ್ತಡ ಬಂದ್ಬಿಡತ್ತೆ. ನೀವು ಅಭ್ಯಾಸ ಆಗಿ ಆಮೇಲೆ ನೀವು ಈ ತರ ಮಾಡಿದ್ರೆ ಒಳ್ಳೇದು. ಬಟ್ ನೀವು ಪ್ರಾರಂಭಿಕರಾಗಿದ್ದಾಗಲೇ ನೀವು ಈ ಏನು ಈ ಅಭ್ಯಾಸಕ್ಕೆ ಹೋಯ್ತು ಅಂದ್ರೆ ನಿಮ್ಗೆ ಭುಜದ ಮೇಲೆ ಆಯಾಸ ಆಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಅದು ನೀವು ಭುಜವನ್ನ ವಿಶ್ರಾಂತಿಯುತವಾಗಿ ಇಟ್ಕೊಂಡು ನಾಸಿಕ ಮುದ್ರೆ ನಿಮ್ಮ ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನ ಹಣೆ ಮಧ್ಯಭಾಗದಲ್ಲಿ ಇಟ್ಕೊಂಡು ಈ ಹೆಬ್ಬೆರಳನ್ನ ಬಂದು ಬಲಹೊಳ್ಳೆ ಮುಚ್ಚೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನ ಎಡಹೊಳ್ಳೆ ಮುಚ್ಚೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ಮೊದಲಿಗೆ ನೀವು ಬಲಹೊಳ್ಳೆನ ಮುಚ್ಚಿ ಎಡಹೊಳ್ಳೆಯಿಂದ ಕೆಲವು ಹೊತ್ತು ಉಸಿರಾಟವನ್ನ ಮಾಡಿ. ಉಸಿರಾಟ ನಿಧಾನವಾಗಿ, ನಿಶಬ್ದವಾಗಿ, ದೀರ್ಘವಾಗಿ, ನಿರಂತರವಾಗಿ ಮತ್ತು ಜಾಗೃತಿಯುತವಾಗಿ ನೀವು ಉಸಿರಾಟವನ್ನ ಅಭ್ಯಾಸ ಮಾಡ್ತಾ ಹೋಗ್ಬೋದು. ಇದನ್ನೊಂದು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ. ಉಸಿರನ್ನು ತಗೊಳ್ಳೋದು, ಉಸಿರನ್ನ ಹೊರ ಹಾಕೋದು, ಉಸಿರನ್ನು ತಗೊಳ್ಳೋದು, ಉಸಿರನ್ನ ಹೊರ ಹಾಕೋದು. ಹಂಗೆ ಒಂದ್ ಸ್ವಲ್ಪ ಹೊತ್ತು ಅಭ್ಯಾಸ ಆದ ನಂತರ ಕೈಯನ್ನು ಕೆಳಗಿಳಿಸ್ಕೊಂಡು ಸಾಧಾರಣ ಉಸಿರಾಟವನ್ನ ಮಾಡಿ. ಸಾಧಾರಣ ಉಸಿರಾಟ ಆದ ನಂತರ ಮತ್ತೆ ಅದೇ ಮುದ್ರೆಯನ್ನ ಅಳವಡಿಸ್ಕೊಂಡು ನಿಮ್ಮ ಉಂಗುರದ ಬೆರಳು ಮತ್ತೆ ಕಿರು ಬೆರಳಿನ ಸಹಾಯದಿಂದ ನಿಮ್ಮ ಎಡಹೊಳ್ಳೆಯನ್ನ ಮುಚ್ಚಬೇಕು. ಅನಂತರ ಬಲಹೊಳ್ಳೆಯಿಂದ ಉಸಿರಾಟವನ್ನ ಅಭ್ಯಾಸ ಮಾಡಬೇಕಾಗಿರುತ್ತೆ. ಒಂದು ಬಂದು ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಅದಾದ ನಂತರ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ. ಇಷ್ಟು ಅಭ್ಯಾಸವನ್ನ ಮಾಡ್ತಾ ಇರಿ. ಮತ್ತೆ ಯಾವುದೇ ಪ್ರಾಣಾಯಾಮ ಶುರು ಮಾಡ್ಬೇಕಂದ್ರೂ ಸಹ ಉಸಿರನ್ನ ಹೊರ ಹಾಕಿ ಶುರು ಮಾಡ್ಬೇಕಾಗಿರುತ್ತೆ. ಮೊದಲು ಉಸಿರನ್ನ ಹೊರ ಹಾಕಿ ಅನಂತರ ಉಸಿರನ್ನು ತಗೊಂಡು ಹಾಗೆ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು. ಒಂದ್ 5 ನಿಮಿಷ ಎಡಹೊಳ್ಳೆಯಲ್ಲಿ, 5 ನಿಮಿಷ ಬಲ, ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು 5 ನಿಮಿಷ ಬಲಹೊಳ್ಳೆಯಲ್ಲಿ ಹಿಂಗೆ ಅಭ್ಯಾಸ ಮಾಡ್ತಾ ಇರಿ. ಮತ್ತೆ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಇಟ್ಕೊಳ್ಳಿ. ಸೊ 5 ನಿಮಿಷನೋ 10 ನಿಮಿಷನೋ, ಇಲ್ಲ ಅಂದ್ರೆ ನೀವು ಉಸಿರಾಟ ಲೆಕ್ಕಕ್ಕೂ ಇಟ್ಕೊಳ್ಬಹುದು. ಒಂದ್ 20 ಉಸಿರಾಟ ಎಡಹೊಳ್ಳೆಯಲ್ಲಿ, 20 ಉಸಿರಾಟ ಬಲಹೊಳ್ಳೆಯಲ್ಲಿ. ನೀವು ಉಸಿರಾಟ ಲೆಕ್ಕ ಇಟ್ಕೊಂಡ್ಬಿಡೋದೇನೆ ಒಳ್ಳೇದು ಅನ್ಸುತ್ತೆ. ಹಿಂಗೆ ಅಭ್ಯಾಸ ಮಾಡ್ತಾ ಇರಿ. ಮತ್ತು ನಾವು ಹಾಕುತ್ತಿರುವಂತಹ ವಿಡಿಯೋಗಳು ಇನ್ನಷ್ಟು ಜನಕ್ಕೆ ಸಹಾಯ ಮಾಡತ್ತೆ ಅಂದ್ರೆ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತೆ ಏನೇ ಸಂದೇಹಗಳಿದ್ರು ಸಹ ಈ ಪ್ರಾಣಾಯಾಮ ಸರಣಿಯಲ್ಲಿ ನೀವು ನಿಸ್ಸಂಕೋಚವಾಗಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ಬೋದು. ಅದಕ್ಕೆ ವಿವರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಮುಂದಿನ ಪ್ರಾಣಾಯಾಮದಲ್ಲಿ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಧನ್ಯವಾದಗಳು. ನಾನು ನಿಮ್ಮ ಪ್ರಶಾಂತ್ ಕುಮಾರ್.